ಫ್ರೆಂಡ್ಸ್, ಭಾರತ ಒಂದು T20 ವಿಶ್ವಕಪ್ನ ಒಂದು ಅದ್ಭುತ ದಿನ ಅಂತ ಹೇಳ್ಬೇಕಾಗುತ್ತದೆ. ಮೊದಲು ಈ ದಿನ 2016 ವೆಸ್ಟ್ ಇಂಡೀಸು 10 ವರ್ಷಗಳ ನಂತರ ಒಂದು ಸೇಡನ್ನು ಸೆಮಿಫೈನಲ್ಲು ನಮ್ಮದು 193 ರನ್ ಹೊಡೆದು ಸೋತಿರ್ತು. ಇವತ್ತು ಕೂಡ 195 ರನ್ ಹೊಡಿತಾರೆ ವೆಸ್ಟ್ ಇಂಡೀಸ್ ಅವರು. ನಾಯಕ ಸೂರ್ಯ ಟಾಸ್ ಗೆದ್ದು ವೆಸ್ಟ್ ಇಂಡೀಸ್ ಅವ್ರಿಗೆ ಬ್ಯಾಟಿಂಗ್ ಕೊಡ್ತಾರೆ. ಯಾಕಂದರೆ ಕಲ್ಕತ್ತಾದಲ್ಲಿ ಡ್ಯೂ ಸಮಸ್ಯೆ ಇರೋದರಿಂದ ಈ ಹಿಂದೆ ನಡೆದಂಥ ಎಲ್ಲ ಪಂದ್ಯಗಳಲ್ಲೂ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಡಿದ ತಂಡನೇ ಗೆದ್ದಿತ್ತು. ಆದರೂ ಕೂಡ ಇವತ್ತು ರಿಸ್ಕ್ ತೊಗೊಂಡಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ಒಂದು ಹಂತದಲ್ಲಿ 68ಕ್ಕೆ ಮೊದಲೇ ವಿಕೆಟ್ ವರುಣ್ ಚಕ್ರವರ್ತಿ ಕರ್ನಾಟಕದವರು ಬ್ರೇಕ್ ಥ್ರೂ ಕೊಡ್ತಾರೆ. ಅಭಿಷೇಕ್ ಶರ್ಮಾ ಅವರು ಇಬ್ಬರು ಪ್ರಮುಖ ವಿಕೆಟ್ಗಳನ್ನು ಕ್ಯಾಚ್ ಬಿಡ್ತಾರೆ. ಇವತ್ತು ಒಂದು ಪಾವೆಲು, ಇನ್ನೊಂದು ರೋಸ್ಟನ್ ಚೇಸ್ ಅವ್ರದ್ದು. ಆ ಥರ ಬ್ಯಾಟಿಂಗಲ್ಲೂ ಫೇಲ್ ಓವರ್ ಆಗಿರ್ತಾರೆ. ಕೇವಲ 10 ರನ್ ತೆಗೆದಿರ್ತಾರೆ 11 ಬಾಲಲ್ಲಿ. ಅದು ಬಿಟ್ಟರೆ ಜಸ್ಪ್ರೀತ್ ಬೂಮ್ರಾ ಅವರು, ರೋಸ್ಟನ್ ಚೇಸ್ ಆಗಲಿ, ಹಿಟ್ಮೈರ್ನವ್ರನ್ನ 6ನೇ ಬಾರಿ ವಿಕೆಟ್ ತೊಗೋತಾರೆ. T20 ಆಡಿದ 10 ಪಂದ್ಯಗಳಲ್ಲಿ ಮೋಸ್ಟ್ ಡೇಂಜರಸ್ ಆಗಿದ್ದರು ಅವರು. ಕೇವಲ 11 ಓವರ್ಗಳಲ್ಲಿ 100+ ರನ್ ಇತ್ತು, ಕೇವಲ 1 ವಿಕೆಟ್ ಇತ್ತು. ಒಂದೇ ಓವರಲ್ಲಿ 2 ವಿಕೆಟ್ ತೊಗೊಂಡು ಭಾರತ ಮೇಲುಗೈ ಸಾಧಿಸಲು ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ ಹೇಳಬೇಕಾಗುತ್ತೆ. ಇನ್ನು ಒಟ್ಟಾರೆ ಈ ವೆಸ್ಟ್ ಇಂಡೀಸ್ ಅವ್ರದ್ದು ನಾನು ಹೇಳೋದಂದರೆ, ಇನ್ನು ನೆಕ್ಸ್ಟು ಭಾರತ 2 ಪಂದ್ಯ ಆಡುತ್ತೆ. ಒಂದು ಇಂಗ್ಲೆಂಡ್ ವಿರುದ್ಧ 5ನೇ ತಾರೀಕು, ಮಾರ್ಚ್ 5ನೇ ತಾರೀಕು ವಾಂಖಾಡೆ ಕ್ರೀಡಾಂಗಣ. ಫೈನಲ್ಲು ದಕ್ಷಿಣ ಆಫ್ರಿಕಾ ವಿರುದ್ಧ ಎಲ್ಲಿ ನಮ್ಮ ನರೇಂದ್ರ ಮೋದಿ ಸ್ಟೇಡಿಯಮ್ಮಲ್ಲಿ. ಅವೆರಡೂ ತಂಡ ಕೂಡ ಈ ಥರ ಕಷ್ಟ ಪರಿಸ್ಥಿತಿ ಎದುರಿಸಲ್ಲ ಬಾಲರ್ಗಳು. ಯಾಕಂದರೆ ನಾನು ಅಬ್ಸರ್ವ್ ಮಾಡಿದಂಗೆ ವೆಸ್ಟ್ ಇಂಡೀಸ್ ಪ್ಲೇಯರು ಸಖತ್ ಸ್ಟೆಮಿನಾ. ಅವರಿಗೆ ಪಿಚ್ ಬಾಲ್ ಸಿಕ್ಕರೆ ಅದು 6-4 ಹೋಗೋದ್ರಲ್ಲಿ ಸಂಶಯ ಇಲ್ಲ. ಹಾಗಾಗಿ ಅವ್ರದ್ದೊಂದು ನಮಗೆ ಯಾವಾಗಲೂ ನೋಡಿರಿ, ವಿಶ್ವಕಪ್ನಲ್ಲಿ ನಾವು 2 ಗೆದ್ದರೆ ಅವರು 3 ಗೆದ್ದಿದ್ದಾರೆ T20 ವಿಶ್ವಕಪ್ನಲ್ಲಿ ಭಾರತ ವಿರುದ್ಧ. ನಾವು ಯಾಕಂದರೆ ವೆಸ್ಟ್ ಇಂಡೀಸ್ ಜೊತೆ ಸೋಲು ಜಾಸ್ತಿ. ಯಾಕಂದರೆ ಪವರ್ ಹಿಟ್ಟರ್ ಇರ್ತಾರೆ ಅವರು. 9 ಅಲ್ಲ 10 ಜನನೂ ಪವರ್ ಹಿಟ್ಟರ್ ಇರ್ತಾರೆ. ಅದೇ ಒಂದು ಸಮಸ್ಯೆ ಆಗಿತ್ತು ಭಾರತಕ್ಕೆ. ಈ ದಿನ ಆ ಸಮಸ್ಯೆ ಆಗಲಿಲ್ಲ. ನಮ್ಮ ಸಂಜು ಸ್ಯಾಮ್ಸನ್ ಬಂಡೆಗಲ್ಲಂತೆ ನಿಂತಿದ್ದಾರೆ. 26 ಬಾಲಲ್ಲಿ ಅರ್ಧ ಶತಕ, 50 ಬಾಲಲ್ಲಿ 12 4, 4 6, 97 ಅಜೇಯಗೊಳ್ಳುತ್ತಾರೆ. ವಿಶ್ವಕಪ್ನಲ್ಲಿ ಭಾರತದ ಪರವಾಗಿ 82 ರನ್ 2 ಸಾರಿ ಹೊಡೆದಿರ್ತಾರೆ T20 ವಿಶ್ವಕಪ್ನಲ್ಲಿ. ವಿರಾಟ್ ಕೊಹ್ಲಿ ಅವರು ದಾಖಲೆಯನ್ನು ಮುರಿತಾರೆ ಇವತ್ತು. ಸಂಜು ಸ್ಯಾಮ್ಸನ್ ಅವರು 97 ಅತ್ಯಧಿಕ ರನ್ T20 ವಿಶ್ವಕಪ್ನಲ್ಲಿ. 97 ರನ್ ನಮ್ಮ ಕೋಚ್ ಆದಂಥ ಅವರು 50 ಓವರ್ಗಳ 2011 ವಿಶ್ವಕಪ್ನಲ್ಲಿ ಫೈನಲ್ನಲ್ಲಿ ಹೊಡೆದಿರ್ತಾರೆ. ಇನ್ನು ಬಿಕ್ಕಂತೆ ಬೇರೆ ಯಾರು ಬ್ಯಾಟ್ಸ್ಮನ್ಗಳು, ತಿಲಕ್ ವರ್ಮಾ 27 ರನ್ 15 ಬಾಲ್ 4 4, 1 6 ಹೊಡಿತಾರೆ. ಹಾರ್ದಿಕ್ ಪಾಂಡ್ಯ 17, ಸೂರ್ಯ 17, 10 ಇಬ್ಬರು, ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಅವರು. ಇನ್ನು ದುಬೆ ಅವರು 8 ರನ್ ಹೊಡಿತಾರೆ, 4 ಬಾಲಲ್ಲಿ 2 4 ಹೊಡಿತಾರೆ. ಕೊನೆಯದಾಗಿ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳ್ತಾ, ಏಷ್ಯಾದ ಮೊದಲ ತಂಡ ಸೆಮಿಫೈನಲ್ ತಲುಪಿರೋದು. ಅದು ನಾವು ಹೋಸ್ಟ್ ಮಾಡಿದ್ದು 2011 ಗೆದ್ದಿರ್ತಾರೆ.